ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭೂ ವ್ಲಾಗ್ಸ್. ತರಕಾರಿ ಹೆಚ್ಕೊಂಡು ಮಸಾಲೆ ರುಬ್ಕೊಂಡು ತಿಂಡಿ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂದಾಗ ಈ ಥರ ಒಂದು ಸಿಂಪಲ್ ರೈಸ್ ಬಾತ್ನ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣವಾ? ನಾನಿಲ್ಲಿ ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಒಂದು 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಫ್ರೈ ಆದ ನಂತರ ಹಚ್ಚಿರುವಂಥ ಈರುಳ್ಳಿ ಮತ್ತು ಹಸಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ತುರಿದಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನಾನು ಮೆಣಸಿನ್ಕಾಯಿ ಯಾವತ್ತೂ ಹೆಚ್ಚಿ ಹಾಕಲ್ಲ, ತುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಹಾಗಾಗಿ ಈರುಳ್ಳಿ ಮತ್ತು ಕರಿಬೇವು ಫ್ರೈ ಆದ ನಂತರ ತುರಿದಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಈರುಳ್ಳಿ ಮತ್ತು ಕರಿಬೇವು ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ನಾನು ಒಂದು 4 ಟೊಮೆಟೊ ತೊಳೆದ್ಬಿಟ್ಟು ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ರೈಸ್ ಬಾತ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ಥರ ತಿರುಗ್ಕೊಳ್ತಾ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಸಾಫ್ಟ್ ಆದ ನಂತರ ನಾನು ಒಂದು ಚಿಕ್ಕ ಬೌಲಷ್ಟು ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಅವರೆಕಾಳು ಅಥವಾ ತೊಗರಿಕಾಳು, ಹಸಿ ಬಟಾಣಿ ಇದ್ಯಾವುದು ಇಲ್ಲ ಅಂತಂದರೆ ಒಣ ಬಟಾಣಿ ನೆನೆಸ್ಬಿಟ್ಟಾದರೂ ಹಾಕ್ಕೊಳ್ಬೋದು. ಈ ಅವರೆಕಾಳು ಅಥವಾ ತೊಗರಿಕಾಳು ಅಥವಾ ಬಟಾಣಿ ಹಾಕೋದ್ರಿಂದ ರೈಸ್ ಬಾತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಕಾಳು ಹಾಕ್ಕೊಂಡು ಒಂದು ಸರಿ ತಿರುವ್ಕೊಂಡು ನಾನು ಇವಾಗ 1.5 ಬೌಲಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ತೊಳೆದಿರುವಂಥ ಅಕ್ಕಿ ಹಾಕ್ಕೊಂಡು ಇದು ಕೂಡ ಒಂದು ಸರಿ ತಿರುವ್ಕೊಂಡು ನಂತರ ನಾನು 1.5 ಬೌಲ್ ಅಕ್ಕಿಗೆ 3 ಬೌಲ್ ನೀರು ಹಾಕ್ಕೊಳ್ತೀನಿ. ಅಂದರೆ ಅಕ್ಕಿ ಎಷ್ಟು ಹಾಕ್ಕೊಳ್ತೀನಿ ಅದರಲ್ಲಿ 2 ಪಟ್ಟು ನೀರು ಹಾಕ್ಕೊಳ್ತೀನಿ. ಇವಾಗ ಕರೆಕ್ಟಾಗಿ ಆಗುತ್ತೆ. ಅಕ್ಕಿ ಹಾಕ್ಕೊಂಡು ಈ ಥರ ಒಂದು ಸರಿ ತಿರುವ್ಕೊಂಡು ನಂತರ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಬೌಲ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ನೀರು ಹಾಕ್ಬಿಟ್ಟು ಇದು ಕೂಡ ಒಂದು ಸರಿ ತಿರುವ್ಕೊಳ್ಬೇಕು, ಇಲ್ಲಾಂದರೆ ತಳ ಹಿಡ್ದಂಗೆ ಆಗಿಬಿಡುತ್ತೆ. ಇವಾಗ ಇದೆಲ್ಲ ಒಂದು ಸರಿ ತಿರುವ್ಕೊಂಡ್ಬಿಟ್ಟು ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಹಾಕ್ಬಿಟ್ಟು ಒಂದು ಸರಿ ತಿರುವ್ಕೊಂಡ್ಬಿಟ್ಟು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕು. ಇವಾಗ ಇಷ್ಟೇ, ಇದಕ್ಕಿನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ. ಒಂದು ಸರಿ ಚೆಕ್ ಮಾಡಿಕೊಂಡು ನಂತರ ನಾನು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ವಿಷಿಲ್ ಹಾಕ್ಕೊಂಡು 1 ವಿಷಿಲ್ ಹಾಕ್ಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಆಗುತ್ತೆ. 1 ವಿಷಿಲ್ ಹಾಕ್ಸಿದ ನಂತರ ಕುಕ್ಕರು ಇವಾಗ ತಣ್ಣಗಾದ ನಂತರ ತೆಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ಒಂದು ಸರಿ ತಿರುವ್ಕೊಂಡ್ರೆ ಆಯಿತು. ತುಂಬಾ ಸಿಂಪಲ್ಲಾದ ಒಂದು ರೈಸ್ ಬಾತ್ ರೆಡಿ ಆಯಿತು. ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನೀವು ಎಲ್ಲಿಂದ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನನಗೆ ಗೊತ್ತಾಗಬೇಕಲ್ಲ ನನ್ನ ವ್ಯೂವರ್ಸ್ ಎಲ್ಲೆಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿದೆ ರೈಸ್ ಬಾತು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.